ನಮಸ್ಕಾರ. ರಾಜಕೀಯದಲ್ಲಿ ಪದಗಳು ಅಂದ್ರೆ ಸುಮ್ಮನೆ ಅಕ್ಷರಗಳಲ್ಲ, ಅವು ತುಂಬಾನೇ ಶಕ್ತಿಶಾಲಿ ಅಸ್ತ್ರಗಳು. ಅವು ನಮ್ಮ ಆಲೋಚನೆಗಳನ್ನ, ನಮ್ಮ ಸಂಬಂಧಗಳನ್ನ, ಅಷ್ಟೇ ಯಾಕೆ ನಮ್ಮ ವಾಸ್ತವವನ್ನೇ ಬದಲಿಸ್ಬಿಡಬಲ್ಲವು. ಸೀತಾರಾಮ್ ಗೋಯಲ್ ಅವರ ಪುಸ್ತಕವನ್ನ ಆಧಾರವಾಗಿಟ್ಕೊಂಡು ಭಾರತದ ರಾಜಕೀಯ ಶಬ್ದಕೋಶ ನಮ್ಮ ಸಾರ್ವಜನಿಕ ಜೀವನವನ್ನ ಹೇಗೆಲ್ಲ ತಿರುಚಿದೆ ಅನ್ನೋದನ್ನ ಇವತ್ತು ನಾವು ನೋಡೋಣ. ನೀವು ಏನು ಮಾತನಾಡುತ್ತಿದ್ದೀರಿ ಮತ್ತು ಯಾರಿಗೆ ಮಾತನಾಡುತ್ತಿದ್ದೀರಿ ಎಂಬುದು ನಿಮಗೆ ತಿಳಿದಿದೆಯಾ? ಈ ಒಂದು ನಾಟಕೀಯ ಪ್ರಶ್ನೆಯನ್ನ ಕೇಳಿದ್ದು ಬೇರೆ ಯಾರೂ ಅಲ್ಲ, ರಾಷ್ಟ್ರೀಯ ನಾಯಕ ಜಯಪ್ರಕಾಶ್ ನಾರಾಯಣ್. ಈ ಒಂದೇ ಒಂದು ವಾಕ್ಯ ಪದಗಳು ನಮ್ಮ ಮಧ್ಯೆ ಹೇಗೆ ಗೋಡೆಗಳನ್ನ ಕಟ್ಟಬಲ್ಲವು ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಈ ಘಟನೆಯೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ನಾವಿವತ್ತು ಮಾತಾಡ್ತಿರೋ ವಿಚಾರಕ್ಕೆಲ್ಲ ಆಧಾರವೇ ಸೀತಾರಾಮ್ ಗೋಯಲ್ ಅವರ ಈ ಪುಸ್ತಕ. ಭಾರತದ ಸಾರ್ವಜನಿಕ ಜೀವನವನ್ನ ವಿಭಜನೆ ಮಾಡಿರೋ ಆ ಪದಗಳ ಗೋಡೆ ಬಗ್ಗೆ ಈ ಪುಸ್ತಕ ಒಂದು ಮೂಲಭೂತ ಪ್ರಶ್ನೆಯನ್ನ ಎತ್ತುತ್ತೆ. ಏನದು ಪದಗಳ ಗೋಡೆ? ಅದು ಹೇಗೆ ಕಟ್ಟಲ್ಪಡ್ತು? ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ವಿಕೃತ ರಾಜಕೀಯ ಪರಿಭಾಷೆ. ಇಲ್ಲಿ ಲೇಖಕರು ಗುರ್ತಿಸೋ ಮುಖ್ಯ ಸಮಸ್ಯೆಯನ್ನ ನೋಡೋಣ. ಅಂದ್ರೆ ರಾಜಕೀಯ ಪದಗಳನ್ನ ಅವುಗಳ ಮೂಲ ಅರ್ಥದಿಂದ ತಿರುಚಿ ಸಮಾಜದಲ್ಲಿ ಆಳವಾದ ಮತ್ತು ತರ್ಕಕ್ಕೆ ಸಿಗದಂತಹ ವಿಭಜನೆಗಳನ್ನು ಸೃಷ್ಟಿಸೋಕೆ ಹೇಗೆ ಬಳಸಲಾಗಿದೆ ಅನ್ನೋದನ್ನ. 1959ರಲ್ಲಿ ನಡೆದ ಒಂದು ಘಟನೆಯನ್ನ ನೋಡೋಣ. ಜೆಪಿ ಅವರನ್ನ ಒಂದು RSS ಶಿಬಿರಕ್ಕೆ ಆಹ್ವಾನಿಸಿದಾಗ ಅವರ ಮೊದಲ ಪ್ರತಿಕ್ರಿಯೆಯೇ ಆಘಾತದಿಂದ ಕೂಡಿತು. ಅವರು ತಕ್ಷಣವೇ RSSಗೆ ಕೋಮುವಾದಿ, ಪ್ರತಿಗಾಮಿ ಅಂತ ಹಣೆಪಟ್ಟಿ ಹಚ್ಚಿಬಿಡ್ತಾರೆ. ಆಗ ಲೇಖಕರು ಇದನ್ನ ರಾಜಕೀಯ ಅಸ್ಪೃಶ್ಯತೆ ಅಂತ ಖಂಡಿಸಿದಾಗ ಜೆಪಿ ತಮ್ಮ ನಿಲುವನ್ನ ಮರುಪರಿಶೀಲನೆ ಮಾಡಕ್ಕೆ ಒಪ್ಕೋತಾರೆ. RSS ಶಿಬಿರಕ್ಕೆ ಹೋದಾಗ ಅಲ್ಲಿನ ಕಾರ್ಯಕರ್ತರ ಶಿಸ್ತು ಮತ್ತೆ ಶಿಕ್ಷಣವನ್ನ ನೋಡಿ ತುಂಬಾನೇ ಪ್ರಭಾವಿತರಾಗ್ತಾರೆ. ಆದರೂ ಅವರ ಮನಸ್ಸಲ್ಲಿ ಮೊದಲೇ ಕೂತಿದ್ದ ಆ ಅಭಿಪ್ರಾಯಗಳನ್ನ ಪೂರ್ತಿಯಾಗಿ ಅಳಿಸಿ ಹಾಕೋಕೆ ಆಗ್ಲಿಲ್ಲ. ಇದೇನ್ ತೋರಿಸುತ್ತೆ ಅಂದ್ರೆ, ಒಮ್ಮೆ ಸ್ಥಾಪಿತವಾದ ಕಥನಗಳು ನಮ್ಮ ನೇರ ಅನುಭವಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿರಬಹುದು. ಹಾಗಾದ್ರೆ ಒಬ್ಬ ವ್ಯಕ್ತಿಯ ನೇರ ಅನುಭವಕ್ಕೂ ಮತ್ತು ಮೊದಲೇ ಸೃಷ್ಟಿಯಾಗಿದ್ದ ಒಂದು ರಾಜಕೀಯ ಕಥನಕ್ಕೂ ನಡುವೆ ಈ ಸಂಘರ್ಷ ಯಾಕೆ ಬಂತು? ಇದೇ ಸೀತಾರಾಮ್ ಗೋಯಲ್ ಅವರು ಉತ್ತರಿಸೋಕೆ ಪ್ರಯತ್ನಿಸೋ ಮುಖ್ಯ ಪ್ರಶ್ನೆ. ಗೋಯಲ್ ಅವರ ವಾದದ ಪ್ರಕಾರ ಈ ವಿಭಾಜನೆಗೆ ಮೂಲ ಕಾರಣ ಒಂದು ನಿರ್ದಿಷ್ಟ ರಾಜಕೀಯ ಪರಿಭಾಷೆ. ಈ ಪರಿಭಾಷೆ ಹಿಂದೂ ಸಮಾಜ ಮತ್ತು ಸಂಸ್ಕೃತಿಯನ್ನ ತಪ್ಪಾಗಿ ಚಿತ್ರಿಸ್ತಾ ಬಂದಿದೆ ಅಂತ ಅವರು ವಾದ ಮಾಡ್ತಾರೆ. ಹಾಗಾದ್ರೆ ಈ ರಾಜಕೀಯ ಪರಿಭಾಷೆ ಅಂದ್ರೆ ನಿಖರವಾಗಿ ಏನು? ಬನ್ನಿ, ಎರಡನೇ ಭಾಗದಲ್ಲಿ ಇದನ್ನ ನೋಡೋಣ. ಲೇಖಕರ ಪ್ರಕಾರ ನಿಘಂಟಿನ ಅರ್ಥವನ್ನೇ ಮೀರಿ ಕೆಲವು ಮುಖ್ಯ ರಾಜಕೀಯ ಪದಗಳನ್ನ ಹೇಗೆಲ್ಲ ತಿರುಚಲಾಗಿದೆ ಅನ್ನೋದನ್ನ ವಿಶ್ಲೇಷಿಸೋಣ. ಗೋಯಲ್ ಅವರು ತಮ್ಮ ವಾದವನ್ನ ಈ ಉದಾಹರಣೆಯಿಂದ ಶುರು ಮಾಡ್ತಾರೆ. ನೋಡಿ, ಎಡಪಂಥೀಯ ಮತ್ತು ಬಲಪಂಥೀಯ ಅನ್ನೋ ಪದಗಳನ್ನೇ ತಗೊಳ್ಳಿ. ಲೇಖಕರ ಪ್ರಕಾರ ಇವು ಕೇವಲ ರಾಜಕೀಯ ದಿಕ್ಕನ್ನ ಸೂಚಿಸೋ ಪದಗಳಾಗೆ ಉಳಿದಿಲ್ಲ. ಎಡಪಂಥೀಯ ಅಂದ್ರೆ ಪ್ರಗತಿಪರ, ಕ್ರಾಂತಿಕಾರಿ, ಹೀಗೆ ಎಲ್ಲ ಒಳ್ಳೇದು. ಆದ್ರೆ ಬಲಪಂಥೀಯ ಅಂದ್ರೆ ಪ್ರತಿಗಾಮಿ, ಫ್ಯಾಸಿಸ್ಟ್, ಹೀಗೆ ಎಲ್ಲ ಕೆಟ್ಟದ್ದು ಅನ್ನತರ ಚಿತ್ರಿಸಲಾಗದೆ ಅಂತ ಅವರು ವಾದ ಮಾಡ್ತಾರೆ. ಲೇಖಕರ ವಾದ ಜಾತ್ಯತೀತ ಮತ್ತು ಕೋಮುವಾದಿ ಪದಗಳ ವಿಷಯಕ್ಕೆ ಬಂದಾಗ ಇನ್ನೂ ಚುರುಕಾಗುತ್ತೆ. ಅವರ ಪ್ರಕಾರ ಭಾರತದಲ್ಲಿ ಸೆಕ್ಯುಲರ್ ಅನ್ನೋ ಪದವನ್ನ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದನ್ನೆಲ್ಲ ವಿರೋಧಿಸೋಕೆ ಬಳಸಲಾಗ್ತಿದೆ. ಅದೇ ಹೊತ್ತಲ್ಲಿ ಕಮ್ಯುನಲ್ ಅನ್ನೋ ಪದವನ್ನ ಹಿಂದೂ ಪರವಾದ ಯಾವುದೇ ನಿಲುವನ್ನ ಖಂಡಿಸೋಕೆ ಒಂದು ಅಣೆಪಟ್ಟಿಯಾಗಿ ಉಪಯೋಗಿಸಲಾಗ್ತಿದೆ ಅಂತ ಗೋಯಲ್ ಆರೋಪಿಸ್ತಾರೆ. ಮೂರನೇ ಭಾಗದಲ್ಲಿ ಈ ರಾಜಕೀಯ ಭಾಷೆಯ ಮೂಲದ ಬಗ್ಗೆ ನೋಡೋಣ. ಗೋಯಲ್ ಅವರ ಪ್ರಕಾರ ಇದು ಕೇವಲ ಭಾರತಕ್ಕೆ ಸೀಮಿತವಾದದ್ದಲ್ಲ, ಇದು ಸಾಮ್ರಾಜ್ಯಶಾಹಿ ಭಾಷೆಯ ಒಂದು ಭಾಗ. ಇದೊಂದು ಬಹಳ ಪ್ರಚೋದನಾಕಾರಿ ವಾದ. ಇದನ್ನ ಸ್ವಲ್ಪ ಪರಿಶೀಲಿಸೋಣ. ಲೇಖಕರು ಇತಿಹಾಸದ ಬೇರೆ ಬೇರೆ ಸಿದ್ಧಾಂತಗಳನ್ನ ವಿಶ್ಲೇಷಣೆ ಮಾಡೋಕೆ ಈ ಚೌಕಟ್ಟನ್ನ ಬಳಸ್ತಾರೆ. ಅವರ ಪ್ರಕಾರ ಜಗತ್ತನ್ನ ನಾವು ಮತ್ತೆ ಅವರು ಅಂತ ವಿಭಜಿಸೋ, ಒಂದು ಅಂತಿಮ ಸತ್ಯವನ್ನ ಪ್ರತಿಪಾದಿಸೋ ಮತ್ತು ವಿರೋಧಿಗಳನ್ನ ದಮನ ಮಾಡೋ ಎಲ್ಲಾ ಸಾಮ್ರಾಜ್ಯಶಾಹಿ ಭಾಷೆಗಳಿಗೂ ಈ ಸಾಮಾನ್ಯ ಗುಣಗಳು ಇರ್ತವೆ. ಇದು ಗೋಯಲ್ ಅವರ ವಾದವನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ನೋಡಿ, ಧಾರ್ಮಿಕ ಮತ್ತು ಜಾತ್ಯತೀತ ಸಾಮ್ರಾಜ್ಯಶಾಹಿ ಭಾಷೆಗಳ ರಚನೆ ಹೇಗೆ ಒಂದೇ ತರಹ ಇದೆ ಅಂತ ಅವರು ತೋರಿಸ್ತಾರೆ. ಪ್ರತಿಯೊಂದೂ ಕೂಡ ಒಂದು ಅಂತಿಮ ಸತ್ಯವನ್ನ ಮತ್ತು ಅದನ್ನ ಅನುಸರಿಸೋರು ಮತ್ತು ವಿರೋಧಿಸೋರ ನಡುವೆ ಒಂದು ವಿಭಜನೆಯನ್ನ ಹೇಗೆ ಸೃಷ್ಟಿಸುತ್ತೆ ಅಂತ ಅವರು ತೋರಿಸ್ತಾರೆ. ನಾಲ್ಕನೇ ಭಾಗಕ್ಕೆ ಬರೋಣ. ರಾಷ್ಟ್ರೀಯ ಚಳುವಳಿಯನ್ನ ದುರ್ಬಲಗೊಳಿಸಿದ್ದು ಹೇಗೆ? ಗೋಯಲ್ ಅವರ ಪ್ರಕಾರ ಈ ಸಾಮ್ರಾಜ್ಯಶಾಹಿ ಗುಣಗಳಿರೋ ಭಾಷೆ ಭಾರತದ ಸ್ವಾತಂತ್ರ್ಯ ಹೋರಾಟದೊಳಗೆ ಹೇಗೆ ಬಂತು ಅನ್ನೋದರ ಬಗ್ಗೆ ಅವರ ಐತಿಹಾಸಿಕ ವಿವರಣೆಯನ್ನ ಈಗ ನೋಡೋಣ. ಈ ಟೈಮ್ಲೈನ್ ಮೂಲಕ ಭಾರತದ ರಾಜಕೀಯ ಶಬ್ದಕೋಶ ಹೇಗೆ ಬದಲಾಯಿತು ಅಂತ ಲೇಖಕರು ವಿವರಿಸ್ತಾರೆ. ಅವರ ಪ್ರಕಾರ ನಮ್ಮ ರಾಷ್ಟ್ರೀಯ ಚಳುವಳಿಯ ಭಾಷೆ ನಿಧಾನವಾಗಿ ಸೋವಿಯಟ್ ಪ್ರೇರಿತ ಪದಗಳಿಂದ ಪ್ರಭಾವಕ್ಕೆ ಒಳಗಾಯಿತು.
ಇದರ ಪರಿಣಾಮ ಏನಾಯಿತು? ಲೇಖಕರ ಪ್ರಕಾರ ಈ ಹೊಸ ಭಾಷೆಯನ್ನ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಡಕು ಮೂಡಿಸೋಕೆ ಬಳಸಲಾಯಿತು. ಸಾಂಪ್ರದಾಯಿಕ ರಾಷ್ಟ್ರೀಯವಾದಿಗಳಿಗೆ ಹಿಂದೂ ಕೋಮುವಾದಿಗಳು ಅಂತ ಪಟ್ಟಕಟ್ಟಿ ಮುಖ್ಯವಾಹಿನಿಯಿಂದ ದೂರ ಇಡಲಾಯಿತು ಅಂತ ಅವರು ವಾದಿಸ್ತಾರೆ. ಸರಿ, ಈ ಇಡೀ ಭಾಷಾಕೀಯ ಮತ್ತು ಸೈದ್ಧಾಂತಿಕ ಸಂಘರ್ಷದಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರ ಹೇಗಿತ್ತು? ಇದರ ಬಗ್ಗೆ ಗೋಯಲ್ ಅವರ ಅಭಿಪ್ರಾಯವನ್ನ ನೋಡೋಣ. ಲೇಖಕರು ಗಾಂಧಿಯವರ ಪಾತ್ರವನ್ನ ಒಂದು ವಿಭಿನ್ನ ದೃಷ್ಟಿಕೋನದಿಂದ ನೋಡ್ತಾರೆ. ಗಾಂಧಿಯವರು ಬ್ರಿಟಿಷ್ ಮತ್ತು ಕ್ರಿಶ್ಚಿಯನ್ ಸಾಮ್ರಾಜ್ಯಶಾಹಿಯನ್ನ ಅರ್ಥ ಮಾಡಿಕೊಂಡ್ರು, ಇಸ್ಲಾಮಿಕ್ ಸಾಮ್ರಾಜ್ಯಶಾಹಿಯ ಭಾಷೆಯನ್ನ ಗುರುತಿಸುವಲ್ಲಿ ಸೋತ್ರು ಅನ್ನೋದು ಗೋಯಲ್ ಅವರ ವಾದ. ಇದು ಕೇವಲ ಗಾಂಧಿಯವರ ವೈಫಲ್ಯ ಅಲ್ಲ, ಬದಲಿಗೆ ಆ ಕಾಲದ ಇಡೀ ಹಿಂದೂ ಸಮಾಜದ ವೈಫಲ್ಯ ಅಂತಾನೂ ಅವರು ಹೇಳ್ತಾರೆ. ಗಾಂಧಿಯವರು ಸನಾತನ ಧರ್ಮದಲ್ಲಿ ಎಷ್ಟು ಆಳವಾಗಿ ಬೇರೂರಿದ್ರು ಮತ್ತು ಅದರ ಹೆಮ್ಮೆಯ ವಕ್ತಾರರಾಗಿದ್ರು ಅನ್ನೋದಕ್ಕೆ ಗೋಯಲ್ ಅವರು ಈ ಮಾತನ್ನ ಉಲ್ಲೇಖಿಸ್ತಾರೆ. ಹಾಗಾದ್ರೆ ಪರಿಹಾರ ಏನು? ಲೇಖಕರು ಈ ವಿಕೃತ ಪರಿಭಾಷೆಗೆ ಪರ್ಯಾಯವಾಡಿ ಒಂದು ಹೊಸ ರಾಷ್ಟ್ರೀಯ ಭಾಷೆಯನ್ನು ಮುಂದಿಡ್ತಾರೆ. ಅದರ ಬಗ್ಗೆ 6ನೇ ಭಾಗದಲ್ಲಿ ನೋಡೋಣ. ಗೋಯಲ್ ಅವರು ಪ್ರಸ್ತಾಪಿಸೋ ಭಾರತೀಯ ರಾಷ್ಟ್ರೀಯತೆಯ ಭಾಷೆಯ ಕೆಲವು ಮುಖ್ಯ ತತ್ವಗಳು ಇಲ್ಲಿವೆ. ಇದರಲ್ಲಿ ಅಖಂಡ ಮಾತೃಭೂಮಿ, ಸ್ವದೇಶಿ ಪುನರುಜ್ಜೀವನ ಮತ್ತು ವೈವಿಧ್ಯತೆಯ ಸಂರಕ್ಷಣೆ ಈ ಥರದ ವಿಚಾರಗಳಿವೆ. ಸರಳವಾಗಿ ಹೇಳೋದಾದ್ರೆ, ಗೋಯಲ್ ಅವರ ಪರ್ಯಾಯ ರಾಜಕೀಯ ಭಾಷೆ ಸನಾತನ ಧರ್ಮದ ಅಡಿಪಾಯದ ಮೇಲೆ ನಿಂತಿದೆ. ಅಂದ್ರೆ ಹೊರಗಿನಿಂದ ಎರವಲು ಪಡೆದ ಸಿದ್ಧಾಂತಗಳ ಬದಲು ಭಾರತದ ಸ್ವಂತ ನಾಗರಿಕತೆಯ ಮೌಲ್ಯಗಳಿಗೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದು ಅವರ ವಾದ. ಕೊನೆಯದಾಗಿ ಲೇಖಕರು ಭಾರತದ ಈ ರಾಜಕೀಯ ಹೋರಾಟವನ್ನ ಕೇವಲ ರಾಜಕೀಯ ಸಂಘರ್ಷ ಅಂತ ನೋಡಲ್ಲ. ಅವರ ದೃಷ್ಟಿಯಲ್ಲಿ ಇದು ದೇವ ಅಸುರ ಸಂಗ್ರಾಮ, ಅಂದರೆ ಬೆಳಕು ಮತ್ತು ಕತ್ತಲೆಯ ಶಕ್ತಿಗಳ ನಡುವಿನ ಒಂದು ನಿರಂತರ ಯುದ್ಧ. ರಾಜಕೀಯ ಪದಗಳ ಅರ್ಥವನ್ನೇ ಹೀಗೆ ತಿರುಚುವುದಾದ್ರೆ, ಯಾವುದೇ ಸಮಾಜ ತನ್ನ ಭಾಷೆ, ತನ್ನ ವಾಸ್ತವವನ್ನೇ ಸರಿಯಾಗಿ ಪ್ರತಿಬಿಂಬಿಸ್ತಿದೆ ಅಂತ ಹೇಗೆ ಖಚಿತಪಡಿಸ್ಕೊಳ್ಳೋದು? ಈ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ.